ಮತ್ತೋರ್ವ ಕಾಂಗ್ರೆಸ್ ಶಾಸಕರಿಗೆ ಈಗ ಬಿಜೆಪಿ ಗಾಳ ಹಾಕ್ತಾ ಇದೆಯಾ? ಶಿಡ್ಲಘಟ್ಟ ಕ್ಷೇತ್ರದ ಎಂಎಲ್ಎ ಅವರನ್ನ ಬಿಜೆಪಿ ಸಂಪರ್ಕಿಸ್ತಾ ಎಸ್ ಅಂತಹ ಒಂದು ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ ಶಾಸಕ ವಿ ಮುನಿಯಪ್ಪ ಸೆಳೆಯೋದಿಕ್ಕೆ ಬಿಜೆಪಿ ಮುಂದಾಗಿದೆ. ಸುವರ್ಣ ನ್ಯೂಸ್ಗೆ ಕಾಂಗ್ರೆಸ್ ಎಂಎಲ್ಎ ಮುನಿಯಪ್ಪ ಕುಟುಂಬವೇ ಈ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಮುನಿಯಪ್ಪ ಅವರ ಪುತ್ರನಿಗೆ ಕರೆ ಮಾಡಿ ಬಿಜೆಪಿ ಕರೆದಿರೋದು ನಿಜವಾ? ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ವಿ ಮುನಿಯಪ್ಪ ಅವರನ್ನ ಬಿಜೆಪಿಗೆ ಸೆಳೆಯೋದಿಕ್ಕೆ ಈಗ ತಂತ್ರ ನಡೀತಾ ಇದೆಯಾ? ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ವಿ ಮುನಿಯಪ್ಪ ಅವರ ಕುಟುಂಬವೇ ಈ ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಬಿಜೆಪಿ ನಾಯಕರು ಗಾಳ ಹಾಕಿದ್ದಾರೆ ಅಂತ ಮುನಿಯಪ್ಪ ಪುತ್ರ ಸುವರ್ಣ ನ್ಯೂಸ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ನಿಮ್ಮ ತಂದೆಯವರನ್ನ ಬಿಜೆಪಿಗೆ ಸೇರಿಸಿ ಅಂತ ಆಮಿಷ ಒಡ್ಡಿದ್ದಾರೆ ಎನ್ನುವಂತಹ ಆರೋಪ ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರು ಗಾಳ ಹಾಕಿದ್ದಾರೆ ಅಂತ ಈಗ ಸ್ವತಃ ಮುನಿಯಪ್ಪ ಅವರ ಪುತ್ರನೇ ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಸುವರ್ಣ ನ್ಯೂಸ್ ಸಂಪರ್ಕಿಸಿ ಮಾಹಿತಿಯನ್ನ ನೀಡಿದ್ದಾರೆ ವಿ ಮುನಿಯಪ್ಪ ಪುತ್ರ. ಈ ಬಗ್ಗೆ ಮಾತನಾಡೋಣ. ಸ್ವತಃ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರಾದಂತಹ ವಿ ಮುನಿಯಪ್ಪ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮುನಿಯಪ್ಪ ಅವರೇ, ನಿಮ್ಮನ್ನ ಸಂಪರ್ಕ ಮಾಡಿದಂಥವ್ರು ಯಾರು, ಏನ್ ಆಫರ್ ಕೊಟ್ಟಿದ್ದಾರೆ? ಸಂಪರ್ಕನೂ ಇಲ್ಲ, ಆಫರ್ ಮೊದಲೇ ಇಲ್ಲಮ್ಮ. ಅಲ್ಲಿ ನಮ್ಮ ಮಗ ಯಡಿಯೂರಪ್ಪ ಅವ್ರ ಮಗ ಆಗಾಗ ಭೇಟಿ ಆಗ್ತಾ ಇರ್ತಾರೆ. ಅವ್ರಿಬ್ರು LLB ಅಲ್ಲಿ ಕ್ಲಾಸ್ಮೇಟ್ಸ್. ಅವತ್ತಿಂದ ಫ್ರೆಂಡ್ಶಿಪ್ ಸ್ಟೂಡೆಂಟ್ ಲೈಫ್ ಇಂದಾನು ಹಂಗೆ ಇದೆ ಅವ್ರಿಗೆ. ಅದು ಬಿಟ್ರೆ ಬೇರೆ ಇನ್ನೇನು ಕತೆ ಇಲ್ಲ. ಆದ್ರೆ ಈ ಸನ್ನಿವೇಶಗಳು ಉದ್ಭವಿಸ್ತಲ್ಲ, ಆವಾಗ ನಿಮ್ಮ ತಂದೆಯವರು MLA ಇದ್ದಾರೆ, ನಮ್ಮ ಪಕ್ಷಕ್ಕೆ ಬರಕ್ಕಾಗುತ್ತಾ ಏನು ಅಂತ. ಇಲ್ಲ ಬರಲ್ಲ. ಅವರು ನಮ್ಮ ತಂದೆಯವರು ಸುಮಾರು 9 ಎಲೆಕ್ಷನ್ ಮಾಡಿದ್ದಾರೆ ಈ ರಾಜ್ಯದಲ್ಲಿ. ಎಲ್ಲಾ ಕಾಂಗ್ರೆಸ್ನಲ್ಲೂ 6 ಸಾರಿ ಗೆದ್ದಿದ್ದಾರೆ. ಅವ್ರು ಕಾಂಗ್ರೆಸ್ ಅಂದ್ರೆ ಬಹಳ ಪ್ರಾಣ, ಅವ್ರು ಬರೋದಿಲ್ಲ ಅಂತ ಕಠಿಣವಾಗಿ ಹೇಳಿದ್ದಾರೆ. ಆದ್ರೂ ಇಲ್ಲ, ಸುಮ್ಮನೆ ನಿಮ್ಮ ತಂದೆಯವ್ರನ್ನ 1 ನಿಮಿಷ ನೀವು ಮಾತಾಡಿ ಹೇಳ್ರಿ ನನ್ಗೆ ಅಂತ ಹೇಳಿದ್ದಾರೆ. ಅದು ನಮ್ಮ ಮಗ ಬಂದು ನಾನು ಕೇಳ್ದ, ಇಲ್ಲಪ್ಪ ನಾನು ಹಂಗೆ ಹೇಳಕ್ ಸಾಧ್ಯನೇ ಇಲ್ಲ. ನಾನು ಕಾಂಗ್ರೆಸ್ಸು ಸುಮಾರು 9 ಚುನಾವಣೆಗಳು ಮಾಡಿದ್ದೀನಿ, ಒಂದು ಪಾರ್ಲಿಮೆಂಟ್ ಚುನಾವಣೆಯನ್ನು ಇದು ಮಾಡಿದ್ದೀನಿ. ಎಲ್ಲ ಇದ್ರೊಳಗೂ ನನಗೆ ಕಾಂಗ್ರೆಸ್ ಬಹಳಷ್ಟು ಆಶೀರ್ವಾದ ಮಾಡಿದೆ. ಆ ಪಕ್ಷದಿಂದ ಒಳ್ಳೆ 2 ಬಾರಿ ಮಂತ್ರಿ ಕೆಲಸ ಮಾಡಿದ್ದೇನೆ. ನಾನು 2 ಟರ್ಮ್ಗೆ ಮಂತ್ರಿಗೆ, ಒಂದ್ಸಾರಿ ಕ್ಯಾಬಿನೆಟ್ ಆಗಿದ್ದೀನಿ, ಇನ್ನೊಂದು ಸಾರಿ ರಾಜ್ಯ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ 2 ಟರ್ಮಲ್ಲೂ. ಅದ್ರ ಜೊತೆಗೆ ಅನೇಕ ಅವಕಾಶಗಳನ್ನ ವೈಸ್ ಪ್ರೆಸಿಡೆಂಟ್ ಆಗಿ KPCCಯಲ್ಲಿ ಕೆಲಸ ಮಾಡಿದ್ದೇನೆ, ಜನರಲ್ ಸೆಕ್ರೆಟರಿ ಆಗಿ KPCCಯಲ್ಲಿ ಕೆಲಸ ಮಾಡಿದ್ದೇನೆ. ಅನೇಕ ಇದನ್ನ ವೀಕ್ಷಕರಾಗಿ ಬೇರೆ ದಿಲ್ಲಿಗೆ ಕಳಿಸಿರ್ತಕ್ಕಂಥ ಪಕ್ಷದ ಸಂಘಟನೆಗೋಸ್ಕರ ವೀಕ್ಷಕರಾಗಿ ಕಳಿಸಿರ್ತಕ್ಕಂಥ ನಿದರ್ಶನಗಳು ಅನೇಕ ಸಾರಿ ಇದೆ. ಇವೆಲ್ಲವನ್ನು ನಾವು ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರಿಗೆ ಪಕ್ಷ ಬಿಡ್ಬೇಕಾದಂತ ಅನಿವಾರ್ಯತೆಯೂ ಇಲ್ಲ. ಯಾರೋ ಇದನ್ನ ಹುಟ್ಟಾಕಿದ್ರೆ ಅದು ಅವ್ರ ತಂತ್ರಗಾರಿಕೆ ಹೊರತು ನನಗೂ ಅದಕ್ಕೆ ಸಂಬಂಧ ಇಲ್ಲ. ಅಂದ್ರೆ ಪುತ್ರನಿಗೆ ಸ್ನೇಹದ ಸಲಿಗೆಯಿಂದ ಕೇಳಿದ್ದಾರೆ ಅಷ್ಟೇ. ಆದ್ರೆ ಅಷ್ಟೇ ಅದು ಈ ಸನ್ನಿವೇಶ ಉದ್ಭವಿಸಿತ್ತಲ್ಲ, ಎಲ್ಲ ಕಡೆ ಸಂಚಾರ ಆಗ್ತಾ ಇದ್ವಿ. ಇವತ್ತು ಪ್ರಿವೇಲಿಂಗ್ ನ್ಯೂಸ್ ಅದೇ ತಾನೆ, ಅದನ್ನ ಕೇಳಿದಾರೆ ಅವ್ರು ಅಷ್ಟೇ, ಬೇರೆ ಇನ್ನೇನು ಇಲ್ಲ. ನಿಮ್ಮ ಮಗ ಕೂಡ ಏನು ಹೇಳಿಲ್ವಾ? ನಿಮ್ಮ ಮಗ ಏನು ಹೇಳಿಲ್ವಾ? ಇಲ್ಲ ಹಂಗೆಲ್ಲ ಹೇಳಲ್ಲ, ಮಗ ಹೇಳಲ್ಲ. ಅವ್ರು ಇಲ್ಲ ಮೇಡಮ್, ಅವ್ರು ಸಾಧ್ಯನೇ ಇಲ್ಲ ಆ ತರ ಹೇಳೋದಕ್ಕೆ. ನನ್ನ ಒಪ್ಪಿಗೆ ಇದ್ದೀರ ಹೇಳಕ್ಕೆ ಹೋಗೋದಿಲ್ಲ. ಬಿಜೆಪಿ ಸೇರುವ ಪ್ರಶ್ನೆ ಇಲ್ಲ, ಕಾಂಗ್ರೆಸ್ ಅಲ್ಲಿ ನಿಮ್ಗೆ ಸಮಾಧಾನ ಇದೆ, ಯಾವುದೇ ರೀತಿಯ ಬೇಸರ ಇಲ್ಲ? ಕಾಂಗ್ರೆಸ್ ನಲ್ಲಿ ಇವಾಗ ಇದ್ದೀರಲ್ಲಮ್ಮ, 9 ಸಾರಿ ಚುನಾವಣೆ ಮಾಡಿದ್ದೀನಿ, ಇಷ್ಟೆಲ್ಲ ಪಕ್ಷದಲ್ಲಿ ಕೆಲಸ ಮಾಡಿದ್ದೀನಿ, ನನಗೂ ಪಕ್ಷ ಬೇಕಾದಷ್ಟು ಅವಕಾಶ ಕೊಟ್ಟಿದೆ. ಇಂಥ ಸಂದರ್ಭದಲ್ಲಿ ನನ್ಗೆ ಏನಾದ್ರೂ ಬೇಜಾರಿದೆ ಅಂತ ಎಲ್ಲ. ಇವಾಗ ಒಂದು ಹೊಸ ವಾತಾವರಣ ಇದೆ. ಹೊಸ ವಾತಾವರಣ ಏನು? ಇವತ್ತು ಸಮ್ಮಿಶ್ರ ಸರ್ಕಾರ ಬಂದಿದೆ. ಆ ಸಮ್ಮಿಶ್ರ ಸರ್ಕಾರದಲ್ಲಿ ಹೊಂದಾಣಿಕೆಗಳು ಇನ್ನೂ ಸೆಟ್ ಆಗ್ತಾ ಇಲ್ಲ. ಸರ್ಕಾರ ಆಡಳಿತ ಇನ್ನ ನಮ್ಮ ನಿರೀಕ್ಷೆಗೆ ತಕ್ಕಷ್ಟು ಕೆಲಸ ಆಗ್ಬೇಕು ಅಂತಕ್ಕಂಥ ಉತ್ಸಾಹ ನಮ್ಗಿದೆ. ನಾವೆಲ್ಲ ಮಧ್ಯ ತೊಂದರೆ ತಿಂತೀನಿ ಮತ್ತೆ ಬಂದಿದ್ದೀವಿ. ಈಗ ಬಂದಾಗ ನಮ್ ಜನ ನಮ್ ಬಗ್ಗೆ ಬಹಳ ನಿರೀಕ್ಷೆ ಮಾಡ್ತಾರೆ. ಆ ನಿರೀಕ್ಷೆಗಳೆಲ್ಲ ತುಂಬಬೇಕಾದ್ರೆ ಈ ಸರ್ಕಾರ ಸಕ್ರಿಯವಾಗಿ ಕೆಲಸ ಮಾಡಿ ನಮ್ಗೆ ಬೇಕಾದಷ್ಟು ಹಣ ಮತ್ತು ಬೇರೆ ಅದಕ್ಕೆ ಬೇಕಾದ ಡೆವಲಪ್ಮೆಂಟ್ಸ್ಗೆ ಏನೇನು ಅನುಕೂಲಗಳು ಬೇಕು ಅವೆಲ್ಲ ಮಾಡ್ಬೇಕಾದಾಗ ಅವು ಸಹಜವಾಗಿ ನಮ್ಮಲ್ಲಿ
ಒದ್ದಾಟ ಇರ್ತದೆ. ಹ್ಮ್ ಆ ಹ್ಮ್ ಒದ್ದಾಟ ಇದೆ ಅಂತ ಪಕ್ಷಕ್ಕೆ ತೊಂದರೆ ಮಾಡ್ತಕ್ಕಂಥ ಕೆಲಸ ಸಾಧ್ಯ ಇಲ್ಲ ಅಷ್ಟೇ. ಆದ್ರೆ ಪಕ್ಷಕ್ಕೆ ನಾವು ಅಲ್ಲ ಪಕ್ಷಕ್ಕೆ ದ್ರೋಹ ಅಧಿಕಾರ ಬಗೆಯೋದಿಲ್ಲ. ಆದ್ರೆ ನಾವು ಸರ್ಕಾರ ಮೇಡಮ್, ಅಸ್ತಿತ್ವದ ಕುರಿತಾಗಿ ಸರ್ಕಾರ ನಡೆದು ಹೋಗ್ತಾ ಇರುವಂತಹ ಹಾದಿ ಇರ್ಬೋದು ಅಥವಾ ಈಗ ಆಗ್ತಾ ಇರುವಂತಹ ವಿದ್ಯಮಾನಗಳಿರ್ಬೋದು, ಅದು ನಿಮ್ಗೆ ಏನಾದ್ರು ಬೇಸರ ತಂದಿದ್ಯಾ? ಸರ್ಕಾರ ಈಗ ಸಮ್ಮಿಶ್ರ ಸರ್ಕಾರ ಬಂದಿದೆ, ಹೊಸ ವ್ಯವಸ್ಥೆಗಳನ್ನ ಅನುಸರಿಸ್ಕೊಂಡು ಹೋಗ್ಬೇಕಾಗಿದೆ. ಅದರಲ್ಲಿ ನಮಗೆ ಒಂದು ಚೆನ್ನಾಗಿ ಕಾಣುತ್ತೆ, ಇನ್ನೊಂದು ಅಷ್ಟು ಚೆನ್ನಾಗಿ ಸಮಾಧಾನ ಆಗಲ್ಲ. ಆಗದೆ ಇದ್ದಾಗ ಅಸಮಾಧಾನವಾಗಿ ಕಾಣ್ಬೋದು. ಅದು ಸಹಜವಾದ ವಿಚಾರವೇ ಹೊರತು ಅದೇನು ವಿಶೇಷ ಅಲ್ಲ. ಒಂದು ವೇಳೆ ಈಗ ಪುತ್ರನ ಮುಖಾಂತರವಾಗಿ ಕರೆದಿದ್ದಾರೆ, ಅದೇನೇ ಸ್ನೇಹದ ಸಲಿಗೆ ಇರ್ಬೋದು ಮತ್ತೊಂದು ಇರ್ಬೋದು, ಬಿಜೆಪಿಯ ನಾಯಕರು ಬಂದು ಅಲ್ಲ ಬಿಜೆಪಿ ನಾಯಕರು ಬಂದು ಮುನಿಯಪ್ಪ ಅವರನ್ನ ಕೇಳಿದ್ರೆ ಪಕ್ಷವನ್ನ ಸೇರ್ಪಡೆ ಆಗ್ತೀರಾ, ನಿಮ್ಗೆ ಒಳ್ಳೆ ಸ್ಥಾನಮಾನಗಳನ್ನ ಕೊಡ್ತೀವಿ ಅಂತ ಹೇಳಿದ್ರೆ ಮುನಿಯಪ್ಪ ಅವರ ಪ್ರತಿಕ್ರಿಯೆ ಏನಾಗ್ಬೋದು ಆವಾಗ? ಇಲ್ಲ, ಅದು ಅದಕ್ಕೆ ಅವಕಾಶ ಇಲ್ಲ ಬಿಡಿ ಮೇಡಮ್. ನಾವು ಅಂತಹ ಅವಕಾಶ ಸಿಕ್ಕರೆ ಇಲ್ಲ 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 ನಾವು ಕಾಂಗ್ರೆಸ್ ನಲ್ಲಿ ಇರ್ತೀವಮ್ಮ. ಅವಾಗ ಕಾಂಗ್ರೆಸ್ ಬಿಟ್ಟು ಹೊರಬರುವ ಪ್ರಶ್ನೆ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಅದು ಸಾಧ್ಯ ಇಲ್ಲ ಬಿಡಿ, ಅದಾಗಲ್ಲ. ನಮ್ದು ಅದರದ್ದು ಏಜ್ ಮೀರ್ ಬಿಟ್ಟಿದೆ. ನಾವು ಅದನ್ನ ಇನ್ನು ನಾವು ಅದನ್ನು ಸಸ್ಟೈನ್ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲಮ್ಮ ನಮ್ಗೆ. ಯಾವ ಕಡೆ ಹೋಗೋದು ಬರೋದು ಏನೂ ಇಲ್ಲ, ಅದೆಲ್ಲ ಏನೂ ಇಲ್ಲ. ನಮ್ಮ ಒತ್ತಡ ನೆನ್ನೆನೂ ನಾನು ಮೊನ್ನೆ ವೇಣುಗೋಪಾಲ್ ಸಾಹೇಬರನ್ನ ಭೇಟಿ ಮಾಡಿದ್ದೇನೆ, ಮೊನ್ನೆ ಸಿದ್ದರಾಮಣ್ಣ ರಾತ್ರಿ ಹೋಗಿ ಭೇಟಿ ಮಾಡಿದ್ದೇನೆ. ನನಗೆ ಮಂತ್ರಿ ಸ್ಥಾನ ಕೊಡ್ಬೇಕು, ನಾನು ಸೀನಿಯಾರಿಟಿ ಇದ್ದೀನಿ, ನನಗೆ ಇಂಜಸ್ಟಿಸ್ ಆಗಿದೆ, ದಯಮಾಡಿ ನಮ್ಗೆಲ್ಲ ಒಂದು ಅವಕಾಶ ಕೊಡಿ. ಮತ್ತೆ ಪ್ರತಿ ಸಾರಿ ನಾನು 9 ಚುನಾವಣೆಗಳು ಮಾಡಿದ್ದೀನಿ ರಾಜ್ಯದಲ್ಲಿ. ಒಂದು ಪಾರ್ಲಿಮೆಂಟ್ ಚುನಾವಣೆ ಮಾಡಿದ್ದೇನೆ, ಕೇವಲ 10,000ದಲ್ಲಿ ನಾನು ಸೋತಿದ್ದೇನೆ ಪಾರ್ಲಿಮೆಂಟ್ಗೆ. ಅಂತ ಕಠಿಣವಾದಂತ ಇವನ್ನೆಲ್ಲ ನಾನು ಸುಧಾರಣೆ ಮಾಡಿಕೊಂಡು ಪಕ್ಷಕ್ಕೆ ಕಾರ್ಯಕರ್ತನ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೇನೆ. ನಮಗೆ ನೀವು ಪಕ್ಷದ ಕೆಲಸಗಳು ಮಾಡಿದ್ದೇನೆ ನಾನು, ಆದ್ರಿಂದ ನನಗೆ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಒತ್ತಡ, ನಮ್ದು ರೈಟ್ ಏನಿದೆ, ಹಕ್ಕೇನಿದೆ, ಅದನ್ನ ನಾನು ಒತ್ತಡ ತಂದಿದ್ದೇನೆ ಅಷ್ಟೇ. ಬಿಟ್ರೆ ಅವರ ಬೇರೆ ಪಕ್ಷದವ್ರ ಹತ್ರ ಹೋಗಿ ನಾನು ಕೇಳಿಲ್ಲ. ನಮ್ಮ ಪಕ್ಷದವ್ರ ಹತ್ರ ನಾನು ಕೆಲಸ ಮಾಡ್ಕೊಂಡಿದ್ದೇನೆ. ಓಕೆ, ಈಗ ನಿಮ್ಮನ್ನ ಹೊರತುಪಡಿಸಿ ಬೇರೆ ಯಾವ ಶಾಸಕರನ್ನ ಅಥವಾ ನಿಮ್ಮ ಪಕ್ಷದ ಶಾಸಕರನ್ನ ಯಾರನ್ನಾದ್ರೂ ಬಿಜೆಪಿ ಅವರು ಅಪ್ರೋಚ್ ಮಾಡಿದ್ದು ಈ ವಿಚಾರ ಏನಾದ್ರೂ ನಿಮ್ಮ ಕಿವಿಗೆ ಬಿದ್ದಿದ್ಯಾ? ಯಾಕಂತಂದ್ರೆ ಆಪರೇಷನ್ ಕಮಲದ ಕುರಿತಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆ ಚರ್ಚೆಗಳಾಗೆ ಇದೆ ಹೊರತು ಯಾರು ನೀವು ಹೇಳಿದ್ದು ಕರೆದಿರೋದಾಗ್ಲಿ ಮಾಡಿರೋದಾಗ್ಲಿ ಏನಿದೆ ಎಲ್ಲ ಸುಳ್ಳೆ. ಇದು ಸುಳ್ಳು ವದಂತಿಗಳೇ. ಆಪರೇಷನ್ ಕಮಲ ಆಗ್ತಾ ಇಲ್ಲ ಹಾಗಾದ್ರೆ? ಇಲ್ಲ ಮೇಡಮ್, ಈ ಸುದ್ದಿಗಳಿದೆ ಸಂಚಾರದಲ್ಲಿ. ಅಲ್ಲ, ನಿಮ್ಮ ಪಕ್ಷದ ನಾಯಕರುಗಳೇ ವರಿಷ್ಠರೇ ಹೇಳ್ತಾ ಇದ್ದಾರೆ. ಈಗ ಸುದ್ದಿ ಇದ್ಮೇಲೆ ಅದಕ್ಕೆ ಪ್ರತಿಕ್ರಿಯೆ ಮಾಡ್ಬೇಕಲ್ಲ ಮೇಡಮ್, ಪ್ರತಿಕ್ರಿಯೆ ಮಾಡ್ಲೇಬೇಕಲ್ಲ. ಸುದ್ದಿ ಇವಾಗ ನೀವು ಕೇಳಿದ್ ಯಾತಕ್ಕೆ ಸುದ್ದಿ ಇದೆ, ನೀವು ಏನ್ ನಿಮ್ಮ ಕೇಳಿದ್ರೆ ನಾವು ಹೇಳ್ಬೇಕಲ್ಲ ಅದಕ್ಕೆ. ಅಧ್ಯಕ್ಷರೇ ಹೇಳಿದ್ದಾರೆ, ದಿನೇಶ್ ಗುಂಡೂರಾವ್ ಅವರು, ಆಪರೇಷನ್ ಕಮಲ ಆಗ್ತಾ ಇದೆ. ಸ್ವತಃ ವೇಣುಗೋಪಾಲ್ ಅವರು ಕೂಡ ಇದನ್ನ ಹೇಳಿದ್ದಾರೆ, ಬಿಜೆಪಿ ಅವರು ಆಪರೇಷನ್ ಕಮಲ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತಹ ಮಾತನ್ನ. ಏನ ಮೇಡಮ್, ನಾನು ಅಷ್ಟು ಗಮನಿಸಿಲ್ಲ ಮೇಡಮ್, ಅದು ಗೊತ್ತಿಲ್ಲ ನನಗೆ. ನನ್ನ ಮಟ್ಟಿಗೆ ನಮಗೆ ಬಂದಿರ್ತಕ್ಕಂಥ ಇದ್ರ ಸನ್ನಿವೇಶದಲ್ಲಿ ಈ ತರದ ಚಲನೆಗಳು, ಈ ಸುದ್ದಿ ಇದರಲ್ಲಿ ಪ್ರಚಾರ ಆಗ್ತಾ ಇದೆ ಪ್ರತಿ ದಿವಸ ಬೇರೆ ಬೇರೆ ರೀತಿಯಲ್ಲಿ. ನಮ್ಮ ದೂರದರ್ಶನದಲ್ಲಿ ಬರ್ತಾ ಇದೆ, ಬೇರೆ ಬೇರೆ ಚರ್ಚೆಗಳು ನಡೀತಾ ಇರ್ಬೋದು. ಆದ್ರೆ ಅಧಿಕೃತವಾದಂತ ತೀರ್ಮಾನಗಳು ಎಲ್ಲಿ ಏನೂ ಆಗಿಲ್ಲ. ಅವೆಲ್ಲ ಸುಳ್ಳು ಅಷ್ಟೇ, ವದಂತಿ, ಸುಳ್ಳು ವದಂತಿ. ಮುನಿಯಪ್ಪ ಅವರೇ, ನಿಮ್ಮ ಸರ್ಕಾರ ಅಸ್ತಿತ್ವದ ಬಗ್ಗೆ ಏನ್ ಹೇಳ್ತೀರಿ ನೀವು ಪ್ರಸ್ತುತ ವಿದ್ಯಮಾನವನ್ನ ಗಮನದಲ್ಲಿಟ್ಕೊಂಡು? ಈಗ ಸರ್ಕಾರ ಅವರು ಅವಕಾಶ ಇರೋಷ್ಟು ಮಟ್ಟಿಗೆ ಕೆಲಸ ನಡೀತಾ ಇದೆ. ಆದ್ರೆ ನಾವು ನಿರೀಕ್ಷೆ ಮಾಡಿದ್ವಿ, ಪ್ರತಿ ಚುನಾವಣೆಗೂ ಬಂದಾಗ ಹೆಚ್ಚು ನಾವು ಡೆವಲಪ್ಮೆಂಟ್ ಮಾಡಬೇಕು, ನಮ್ಮ ಕ್ಷೇತ್ರದಲ್ಲಿ ಹೆಚ್ಚು ಜನರಿಗೆ ಗುರುತಿಸ್ಬೇಕು, ಆ ಜನರಿಗೆ ಎಲ್ಲ ಬೇಕಾದಂತ ರಿಕ್ವೈರ್ಮೆಂಟ್ಸ್ ನ ಭರ್ತಿ ಮಾಡಿಕೊಡ್ಬೇಕು ಅಂತಕ್ಕಂಥ ಆಸೆ ಇಟ್ಕೊಂಡು ಬರ್ತೀವಿ. ಏಕ್ದಮ್ ಬಂದಾಗ ಅಲ್ಲಿ ವಾತಾವರಣ ನಮ್ಮ ಪಕ್ಷನೇ ನೇರು ಸರ್ಕಾರದಲ್ಲಿ ಇಲ್ಲ. ಈಗ 2 ಪಕ್ಷಗಳ ಅನಿವಾರ್ಯತೆ ಸರ್ಕಾರ ಇದೆ, ಸಮ್ಮಿಶ್ರ ಸರ್ಕಾರ. ಆವಾಗ ಈ ಅಸಮಾಧಾನಗಳು ಅಲ್ಲಿ ಇಲ್ಲಿ ಇದ್ದೇ ಇರ್ತದೆ, ಇಲ್ದೇ ಇಲ್ಲ. ಅವ್ರ ಪಕ್ಷದವ್ರಿಗೆ ಸ್ವಲ್ಪ ಫೇವರಿಸಮ್ ಮಾಡಿದ್ರು, ಇನ್ನೊಂದು ಸೀನಿಯಾರಿಟಿಗೊಂದು ಮಾಡ್ತಾರೆ, ಜೂನಿಯರ್ಸ್ಗೊಂದು ಮಾಡ್ತಾರೆ, ಬೇರೆ ಬೇರೆ ತರ ಸುದ್ದಿಗಳು ಇದೆ. ಆದ್ರೆ
ಅಂತಿಮವಾಗಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಕ್ಕಂಥ ಚಿಂತನೆ ಅವ್ರಿಗೆ ಯಾರೂ ಹೋಗಿಲ್ಲ. ಸ್ವಲ್ಪ ಮಟ್ಟಿಗಿನ ಅಸಮಾಧಾನ ನಿಮ್ಗೂ ಕೂಡ ಇದೆ, ಅದನ್ನ ಈಗಾಗಲೇ ಹೇಳಿದಿರಿ ನಿಮ್ಮ ನಾಯಕರುಗಳಿಗೆ. ನನಗೆ ಅಧಿಕಾರ ಕೊಡ್ಲಿಲ್ಲ ಅನ್ನೋ ಅಸಮಾಧಾನ ಖಂಡಿತ ಇದೆ. ಅದರಲ್ಲಿ ಯಾರನ್ನು ಏನನ್ನು ಹೇಳ್ಕೊಳ್ಳಿ, ಅದ್ರ ಖಂಡಿತ ಇದೆ. ನಾನು ದುಡಿಮೆ ಮಾಡಿದ್ದೇನೆ ಪಕ್ಷಕ್ಕೆ. ಅಸಮಾಧಾನ ಇದ್ರೂ ಕೂಡ ಪಕ್ಷದ ನಿಷ್ಠಾವಂತ ಪಾರ್ಲಿಮೆಂಟ್ ಚುನಾವಣೆಗಳು ಮಾಡಿದ್ದೇನೆ, ಅನೇಕ ಪಾರ್ಲಿಮೆಂಟ್ ಚುನಾವಣೆಗಳು ಮಾಡಿದ್ದೇನೆ. ಸನ್ಮಾನ್ಯ ಪ್ರಸನ್ನ ಕುಮಾರ್ ಅಂತೇಳಿ ಅವರು ಸಾಮಾನ್ಯರಾಗಿದ್ರು. ಅವರು ನಮ್ಮ ಕ್ಷೇತ್ರದಲ್ಲಿ ಎಂ.ವಿ. ಕೃಷ್ಣಪ್ಪನವ್ರ ಮೇಲೆ ಅರ್ಜಿ ಹಾಕ್ದಾಗ ಅವ್ರು ಗೆಲ್ಸಕ್ಕೆ ನಾವೆಲ್ಲ ಲೀಡರ್ಸ್ ಆಗಿ ನಿಂತು ಕೆಲಸ ಮಾಡಿದ್ವಿ. ಅಲ್ಲಿಂದ ಬಂದಂತ ಕೃಷ್ಣರಾಯರು ಅವರು ಬರೀ ಬ್ರಾಹ್ಮಣ ಜನಾಂಗ ಸೇರಿರ್ತಕ್ಕಂಥ ಸಾಮಾನ್ಯ ವ್ಯಕ್ತಿ, ಅವ್ರನ್ನ ನಮ್ಮ ಪಕ್ಷದಿಂದ ಗೆಲ್ಸ್ಕೊಟ್ಟಿದೀವಿ ನಾವು ಇಲ್ಲಿಂದ ನಮ್ಮ ಕ್ಷೇತ್ರದಿಂದ. ಅದೇ ರೀತಿ ಜಾಲಪ್ಪ ಸಾಹೇಬ್ರು ಅವರು ಕಂಟೆಸ್ಟ್ ಮಾಡಿದ್ರು, ಅವ್ರನ್ನು 3 ಸಾರಿ ಗೆಲ್ಸ್ಕೊಟ್ಟಿದ್ದೀವಿ. ಕೃಷ್ಣರಾಯರ್ನ 3 ಸಾರಿ ಗೆಲ್ಸ್ಕೊಟ್ಟಿದ್ದೀವಿ. ನಾನು ಕಂಟೆಸ್ಟ್ ಮಾಡಿ ಕೇವಲ 10,000ದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಸೋತಿದ್ದೇನೆ. ಅದು ಅವಾಗ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ರು. ಅವರ ನೇತೃತ್ವದಲ್ಲಿದ್ದಂತ ಸರ್ಕಾರದಲ್ಲಿ ನಾನು ಫೈಟ್ ಮಾಡಿದ್ದು. ಸಿಟ್ಟಿಂಗ್ ರೆವಿನ್ಯೂ ಮಂತ್ರಿಗಳು ಜಲಪ್ಪ ಅವ್ರ ಮೇಲೆ ನಾನು ಅರ್ಜಿ ಹಾಕಿ ಫೈಟ್ ಮಾಡಿದ್ದು. ಕೇವಲ 10,000ದಲ್ಲಿ ನಾನು ಸೋತೆ. ಈ ತರ ಸನ್ನಿವೇಶಗಳು ಬಂದಾಗ ಪಕ್ಷನ ರಕ್ಷಣೆ ಮಾಡ್ತಕ್ಕಂಥಕ್ಕೆ, ಪಕ್ಷದ ಆದೇಶವನ್ನ ಅನುಷ್ಠಾನ ಮಾಡೋದಕ್ಕೆ ನಾವು ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು. ಎಸ್, ಥ್ಯಾಂಕ್ ಯು ಮುನಿಯಪ್ಪ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಶಿಡ್ಲಘಟ್ಟ ಶಾಸಕ ವಿ ಮುನಿಯಪ್ಪ ಅವರ ಮಾತು.